ನನ್ನ ಹೆಸರೇನು? ಸಿದ್ದರಾಮಯ್ಯ. ಎರಡು ದೇವರುಗಳ ಹೆಸರು ಇದಾವೆ. ಈಶ್ವರನ ಹೆಸರು ಇದೆ, ರಾಮನ ಹೆಸರು ಇದೆ. ನಾನು ಹಿಂದೂ ಅಲ್ವಾ? ಸಮರ್ಥ ಹಿಂದೂ ಅಲ್ವಾ? ಈಶ್ವರ್ ಖಂಡ್ರೆ ಹಿಂದೂ ಅಲ್ವಾ? ಸುಧಾಕರ ಹಿಂದೂ ಅಲ್ವಾ? ಮಲ್ಲಿಕಾರ್ಜುನ ಹಿಂದೂ ಅಲ್ವಾ? ನಾವೆಲ್ಲ ಹಿಂದೂಗಳಲ್ವಾ? ಇವ್ರು ಮಾತ್ರ ಬಿಜೆಪಿ ಅವ್ರು ಮಾತ್ರ ಹಿಂದೂಗಳ? ನಮಗೆ ನಿಜವಾದಂತ ಮಹಾತ್ಮ ಗಾಂಧಿ ಇವರು ಹೇಳಿದ್ರಲ್ಲ, ಅವರ ಹಿಂದುತ್ವದಲ್ಲಿ ಇದ್ದವರು ನಾವು. ಮಹಾತ್ಮ ಗಾಂಧೀಜಿ. ಬಿಜೆಪಿಯವರು ಗೋಡ್ಸೆ, ಅವ್ರದ್ದು ಗೋಡ್ಸೆ ಹಿಂದುತ್ವ, ನಮ್ದು ಮಹಾತ್ಮ ಗಾಂಧೀಜಿ ಹಿಂದುತ್ವ. ಅದರಿಂದ ನಾವು ಹಿಂದೂಗಳು. ಅವರು ಹಿಂದುತ್ವ ಹೇಳಿ, ಹಿಂದೂ ಧರ್ಮ ಹೇಳಿ ಅಧಿಕಾರಕ್ಕೆ ಬರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಏನು ಕೆಲಸ ಮಾಡಲ್ಲ, ಬರೀ ಲೂಟಿ ಹೊಡೆಯೋದು ಅಷ್ಟೇ. ಬರೀ ಲೂಟಿ ಹೊಡೆಯೋದು. ಅವರು 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, 2019ರಿಂದ 23ವರೆಗೆ ಇದ್ರು, 2008ರಿಂದ 13ವರೆಗೆ ಇದ್ರು. ಏನಾದ್ರು ಕೆಲಸ ಮಾಡಿದ್ರ? ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಿದ್ರ? ನಿಮ್ಗೆ ಹೇಳ್ಬೇಕು ಅಂತಂದ್ರೆ 2018ರಲ್ಲಿ ಅವ್ರ ಪ್ರಣಾಳಿಕೆ ಹೊರಡಿಸಿದ್ರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಪ್ರಣಾಳಿಕೆ ಹೊರಡಿಸಿದ್ರು. ಆ ಪ್ರಣಾಳಿಕೆಯಲ್ಲಿ 600 ಭರವಸೆಗಳನ್ನ ಕೊಟ್ಟಿದ್ರು. ಎಷ್ಟು ಗೊತ್ತಾ ಈಡೇರಿಸಿದ್ದವರು? ಬರೀ 60, 50ರಿಂದ 60, 10% ಇಲ್ಲ. ನಾವು 2013ರಿಂದ 18ವರೆಗೆ ಮುಖ್ಯಮಂತ್ರಿ ಆಗಿದೆ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನಾವೆಷ್ಟು ಭರವಸೆಗಳು ಕೊಟ್ಟಿದ್ದೋ? 165 ಭರವಸೆಗಳನ್ನ ಕೊಟ್ಟಿದ್ದೋ. ಅದರಲ್ಲಿ 158 ಭರವಸೆಗಳನ್ನ ಈಡೇರಿಸ್ತು. ಅದಲ್ಲದೆ 30 ಹೊಸ ಪ್ರೋಗ್ರಾಮ್ಗಳನ್ನು ಮಾಡಿದ. ಯಾಕಂತಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಪರಿಶಿಷ್ಟ ಜಾತಿಯವರು ಸಾಲ ಎಲ್ಲ ಮನ್ನಾ ಮಾಡೋದು, ಬಡ್ಡಿ ಸಾಲ ಎಲ್ಲ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ತಗೊಂಡಿದ್ರಲ್ಲ, ಆ ಸಾಲ ಎಲ್ಲ ಮನ್ನಾ ಮಾಡೋದು. ಹಿಂದುಳಿದವರು ದೇವರಾಜ ಅಭಿವೃದ್ಧಿ ಮಂಡಳಿನಲ್ಲಿ ತಗೊಂಡಿದ್ದಂತ ಸಾಲ ಅದೆಲ್ಲ ಮನ್ನಾ ಮಾಡೋದು. ಆಮೇಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ವರ್ಗದವರು ಅವ್ರು ತಗೊಂಡಿದ್ದ ಸಾಲ ಎಲ್ಲ ಮನ್ನಾ ಮಾಡೋದು. ಅಲ್ಪಸಂಖ್ಯಾತರ ಸಾಲ ಎಲ್ಲ ಮನ್ನಾ ಮಾಡೋದು. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮನ ಮಾಡೋದು. ಬಿಜೆಪಿಯವರು ಯಾವತ್ತಾರು ಒಂದಿನ ಸಾಲ ಮನ್ನಾ ಮಾಡಿದ್ದಾರೆ ಅಂತ್ರಿ? ಇದೇ ಉಗ್ರಪ್ಪ ಕೌನ್ಸಿಲ್ ನಲ್ಲಿ ಕೇಳಿದ್ರು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ, ಸಾಲ ಮನ್ನಾ ಮಾಡ್ರಿ, ಬರಗಾಲ ಬಂದಿದೆ ಅಂತ ಹೇಳಿದ್ರು. ಅದಕ್ಕೆ ಏನ್ ಹೇಳಿದ್ರು ಗೊತ್ತಾ ಯಡಿಯೂರಪ್ಪನವರು? ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ ನಮ್ಮ ಸರ್ಕಾರದಲ್ಲಿ, ಅದರಿಂದ ಸಾಲ ಮನ್ನಾ ಮಾಡಕ್ಕಾಗಲ್ಲ. ನೋಟ್ ಪ್ರಿಂಟ್ ನಾನು 50,000ವರೆಗೆ ಸಾಲ ಮನ್ನಾ ಮಾಡಿದೆ. 50,000ವರೆಗೆ ಸಾಲ ಮನ್ನಾ ಮಾಡಿದೆ. ಇವರು ಮಾಡಕ್ ಆಗ್ಲಿಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಕರ್ತವ್ಯ ಮಾಡೋದು. ರೈತರು ಕಷ್ಟದಲ್ಲಿದ್ದಾಗ, ಬಡವರು ಕಷ್ಟದಲ್ಲಿದ್ದಾಗ ಅವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಅದರಿಂದ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದು, ಅದನ್ನು ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದು. ಅವ್ರು ಏನು ಮಾಡಿಲ್ಲ. ಅದಾದ್ಮೇಲೆ 4 ವರ್ಷ ಇದ್ರು. ಈ 4 ವರ್ಷ 19ರಿಂದ 23ವರೆಗೆ ಈ 4 ವರ್ಷನೂ ಕೂಡ ಏನೂ ಮಾಡಲಿಲ್ಲ. ಎಲ್ಲ ಬಾಕಿ ಬಿಲ್ಗಳನ್ನೆಲ್ಲ ಮಾಡಿ ನಮಗೆಲ್ಲ ಬಿಟ್ಬಿಟ್ಟು ಹೊಟ್ಟೋದ್ರು. ಸುಮಾರು ಬಾಕಿ ಬಿಲ್ಗಳು 29,000 ಕೋಟಿ ಬಿಟ್ಟೋದ್ರು. 29,000 ಕೋಟಿ. ನಾವು ಅದರಲ್ಲಿ 3 ವರ್ಷದಲ್ಲಿ 24,000 ಕೋಟಿ ಸಾಲ ತೀರಿಸಿದೀವಿ, ಬಾಕಿ ಬಿಲ್ಗಳು ತೀರಿಸಿದೀವಿ. ಇದನ್ನ ಮಾಡ್ತಕ್ಕಂಥ ಕೆಲಸ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ರು, ಯಡಿಯೂರಪ್ಪನವರು ಮಾಡಿದ್ರು.
ಮುಖ್ಯಮಂತ್ರಿಗಳಾಗಿ ಇದನ್ನ ಎಲ್ಲ ನಾವು ಮಾಡಿ ಇದಲ್ಲದೇನೆ ಅಭಿವೃದ್ಧಿ ಕೆಲಸ. ಅದಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ನಾವು 2023ರಲ್ಲಿ ಭರವಸೆ ಕೊಟ್ಟಿದ್ದು, ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ದು. ನಾವು ಕೊಟ್ಟೋ ಇಲ್ಲ?